ಈ ವಿಡಿಯೋದಲ್ಲಿ ಪ್ರಭಾಸ್ ಹೇಗೆ ಸೂಪರ್ ಸ್ಟಾರ್ ಆಗಿ ಬೆಳೆದ್ರು ಅಂತ ತಿಳ್ಕೊಳ್ಳೋಣ. ನೀವೇನಾರು ಅನ್ಕೊಂಡಿದ್ರೆ ಪ್ರಭಾಸ್ ಕೇವಲ ಬಾಹುಬಲಿಯಿಂದ ಸೂಪರ್ ಸ್ಟಾರ್ ಆದ್ರು ಅಂತ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಪ್ರಭಾಸ್ ಅವರು ತಮ್ಮ ಕೆರಿಯರ್ ನ 2002ರಲ್ಲಿ ಈಶ್ವರ್ ಮೂವಿಯಿಂದ ಶುರು ಮಾಡಲ್ಲ. ಆದ್ರೆ ಈ ಮೂವಿ ಜನರಿಗೆ ಇಷ್ಟ ಆಗ್ಲಿಲ್ಲ, ಅಷ್ಟೊಂದು ಕಲೆಕ್ಷನ್ ಕೂಡ ಮಾಡ್ಲಿಲ್ಲ. ಆದ್ರೆ ನಿಧಾನವಾಗಿ ಪ್ರಭಾಸ್ ಅವರು ಒಬ್ಬ ರೊಮ್ಯಾಂಟಿಕ್ ಹೀರೋ ಆಗಿ ಹೊರ ಬಂದ್ರು ತೆಲುಗು ಇಂಡಸ್ಟ್ರಿಲಿ. ಮತ್ತೆ ಅವರ ಫ್ಯಾನ್ ಫಾಲೋಯಿಂಗ್ ಕೂಡ ಇನ್ಕ್ರೀಸ್ ಆಯ್ತು. ಆದ್ಮೇಲೂ ಕೂಡ ಪ್ರಭಾಸ್ ಅವರು ಸೂಪರ್ ಸ್ಟಾರ್ ಆಗಿರ್ಲಿಲ್ಲ. ಅವ್ರಕ್ಕಿಂತ ಇನ್ಫ್ಲೂಯೆನ್ಸ್ ಹೈಲಿ ಪವರ್ಫುಲ್ ಸೂಪರ್ ಸ್ಟಾರ್ ಹೀರೋಗಳು ಆ ಟೈಮಲ್ಲಿ ಇದ್ರು. ಎಕ್ಸಾಂಪಲ್ ಮಹೇಶ್ ಬಾಬು ಮತ್ತೆ ಜೂನಿಯರ್ NTR. ಮತ್ತೆ ಅವರ ಮೂವಿಗಳು ಬಾಕ್ಸ್ ಆಫೀಸ್ ಗಳಲ್ಲಿ ತುಂಬಾನೇ ಎಬ್ಬಿಸ್ತಿದ್ವು. ಇಷ್ಟಿದ್ರು ಕೂಡ ಪ್ರಭಾಸ್ ಅವರು ಅವರ ಮೂವಿಗಳನ್ನ ಸಕ್ಸಸ್ ಮಾಡಿಸ್ತಿದ್ರು. ಫಾರ್ ಎಕ್ಸಾಂಪಲ್ ವರ್ಷ, ಛತ್ರಪತಿ, ಡಾರ್ಲಿಂಗ್, ಮಿಸ್ಟರ್ ಛತ್ರಪತಿ ಎಲ್ಲಾ ಮೂವಿಗಳು ಸೂಪರ್ ಹಿಟ್ ಆಗಿದ್ವು. ಆದ್ರೆ ಈಗ ಟೈಮ್ ಚೇಂಜ್ ಆಗೋ ಮೂವಿ ಆಫರ್ ಅವರಿಗೆ ಸಿಕ್ಕಿತ್ತು. 2015ರಲ್ಲಿ ರಿಲೀಸ್ ಆದಂತ ಬಾಹುಬಲಿ ಮೂವಿ ಪ್ರಭಾಸ್ ಅವ್ರನ್ನ ಒಬ್ಬ ಸ್ಟಾರ್ ಇಂದ ಸೂಪರ್ ಸ್ಟಾರ್ ಮಾಡಾಕಿತ್ತು. ಬಾಹುಬಲಿಗಿಂತ ಮುಂಚೆ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಮಿರ್ಚಿ ಆಗಿತ್ತು. ಇದು ತೆಲುಗು ಇಂಡಸ್ಟ್ರಿಲಿ ಕೇವಲ 80 ಕೋಟಿ ಕಲೆಕ್ಷನ್ ಮಾಡಿತ್ತು. ಇದೇ ಹೈಯೆಸ್ಟ್ ಮೂವಿ ಆಗಿತ್ತು ಪ್ರಭಾಸ್ ಅವ್ರದ್ದು ಬಾಹುಬಲಿಗಿಂತ ಮುಂಚೆ. ಆದ್ರೆ ಬಾಹುಬಲಿ ರಿಲೀಸ್ ಆದ್ಮೇಲೆ ಪ್ರಭಾಸ್ ಅವರು ಒಬ್ಬ ಇಂಡಿಯನ್ ಸೂಪರ್ ಸ್ಟಾರ್ ಆಗಿ ಹೊರ ಹೊಮ್ಮಿದ್ರು ಅಂತಾನೆ ಹೇಳ್ಬೋದು. ಆದ್ಮೇಲೆ ಬಾಹುಬಲಿ 2 ಬಂತು. ಬಾಹುಬಲಿ 2 ಬಂದ್ಮೇಲಂತೂ ಅದು ಹಿಸ್ಟ್ರಿ ಆಗಿ ಉಳಿದ್ಬಿಡ್ತು. ಪ್ರಭಾಸ್ ಅವರು ಬರೀ ಸೌತ್ ಇಂಡಿಯಾ ಅಥವಾ ತೆಲುಗು ಇಂಡಸ್ಟ್ರಿಯ ಸ್ಟಾರ್ ಆಗಿ ಉಳಿದಿರ್ಲಿಲ್ಲ, ಅವರು ಈಗ ಗ್ಲೋಬಲ್ ಸ್ಟಾರ್ ಆಗಿ ಹೊರಹೊಮ್ಮಿದ್ರು. ಆಫ್ಟರ್ ಬಾಹುಬಲಿ ಪ್ರಭಾಸ್ ಅವರು ಒಂದು ನ್ಯಾಷನಲ್ ಐಕಾನ್ ಆಗಿ ಹೊರಹೊಮ್ಮಿದ್ರು. ಈಗ ನೀವ್ ಹೇಳ್ಬೋದು ಇದು ರಾಜಮೌಳಿಯಿಂದ ಆಗಿದ್ದು ಅಂತ. ಕೇವಲ ರಾಜಮೌಳಿಯಿಂದ ಆಗೋದಾಗಿದೆ. ಜೂನಿಯರ್ NTR ಮತ್ತೆ ರಾಮ್ ಚರಣ್ ಅವರ ಮೂವಿ RRR ಕೂಡ ಬಂದಿತ್ತು. ಇದು ಗ್ಲೋಬಲಿ ಸಕ್ಸಸ್ಫುಲ್ ಆಗಿ ಆಸ್ಕರ್ ಅವಾರ್ಡ್ ಕೂಡ ಗೆದ್ದಿತ್ತು. ಆದ್ರೂ ಈ ಮೂವಿ ಬಂದು ನೆಕ್ಸ್ಟ್ ಮೂವಿಗಳು ಫ್ಲಾಪ್ ಆಯ್ತು. ಆದ್ರೆ ಪ್ರಭಾಸ್ ಅವರ ಮೂವಿ ಈ ರೀತಿ ಫ್ಲಾಪ್ ಆಗ್ಲಿಲ್ಲ. ಅಫ್ಕೋರ್ಸ್ ಬಾಹುಬಲಿ 2 ಆದ್ಮೇಲೆ ಮೂವಿಗಳು ಫ್ಲಾಪ್ ಆದ್ವು. ಆದ್ರೂ ಕೂಡ ಪ್ರಭಾಸ್ ಅವರ ಸ್ಟಾರ್ಡಮ್ ಈಗ ಬಾಹುಬಲಿಲಿ ಎಷ್ಟಿತ್ತು ಅದಕ್ಕಿಂತ ಹೆಚ್ಚಾಗಿದೆ. ಇದಕ್ಕೆ ಮೇನ್ ರೀಸನ್ ಫಸ್ಟ್ ಮೂವರ್ ಅಡ್ವಾಂಟೇಜ್. ಬಾಹುಬಲಿಗಿಂತ ಮುಂಚೆ ಯಾವ ಇಂಡಿಯನ್ ಮೂವಿ ಕೂಡ ಗ್ಲೋಬಲ್ ಐಕಾನ್ ಆಗಿ ಹೊರಹೊಮ್ಮಿರ್ಲಿಲ್ಲ. ಬಾಹುಬಲಿನೇ ಮೊದಲನೇ ಮೂವಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿತ್ತು, ಅದು ಪ್ರಭಾಸ್ ಅವ್ರ ಕೈಯಿಂದ. ಫ್ಯೂಚರ್ ಅಲ್ಲಿ ಎಷ್ಟೇ ಗ್ಲೋಬಲ್ ಮೂವಿಗಳು ಬಂದ್ರು ಕೂಡ ಜನಗಳಿಗೆ ಫಸ್ಟ್ ಇಂಡಿಯನ್ ಗ್ಲೋಬಲ್ ಮೂವಿ ಅಂತ ಪ್ರಶ್ನೆ ಬಂದಾಗ ಬಾಹುಬಲಿ 2 ಮತ್ತೆ ಬಾಹುಬಲಿ 1 ಗ್ಯಾಪ್ ನ ಬರೋದು. ಬಾಹುಬಲಿ ಎಷ್ಟು ರಾಜಮೌಳಿ ಅವರ ಮೂವಿ ಆಗಿತ್ತು ಅಷ್ಟೇ ಪ್ರಭಾಸ್ ಅವ್ರ ಮೂವಿ ಕೂಡ ಆಗಿತ್ತು. ಯಾಕಂದ್ರೆ ನಮ್ ಇಂಡಿಯನ್ಸ್ ಡೈರೆಕ್ಟರ್ ಗಿಂತ ಹೀರೋಗೆ ಮೂವಿ ಮಾಡಿದಕ್ಕೆ ವ್ಯಾಲ್ಯೂ ಕೊಡೋದು ಜಾಸ್ತಿ. ಸೊ ನೀವೇ ಅಬ್ಸರ್ವ್ ಮಾಡಿ, ಇಂಡಿಯನ್ಸ್ ಗೆ ಎಷ್ಟು ಡೈರೆಕ್ಟರ್ ಗಳು ಗೊತ್ತು ಹಾಕಿದ್ರೆ ಒಂದೋ ಎರಡೋ ಡೈರೆಕ್ಟರ್ ಗಳ ಹೆಸರು ನಿಮ್ಗೆ ಗೊತ್ತಿರ್ಬೋದು. ಅವ್ರ ಮೂವಿಗಳು ಗ್ಲೋಬಲ್ ಲೆವೆಲ್ ಅಲ್ಲಿ ಫೇಮಸ್ ಆದಾಗ, ಎಕ್ಸಾಂಪಲ್ ಅಂಧಾಧುನ್ ಮತ್ತೆ ಬದ್ಲಾಪುರಿ ಧವನ್ ಅವ್ರದ್ದು 2 ಮೂವಿ ತುಂಬಾನೇ ಫೇಮಸ್ ಆಗಿತ್ತು. ಈ 2 ಮೂವೀಸ್ ಕೂಡ ಒಬ್ಬರೇ ಡೈರೆಕ್ಟ್ ಮಾಡಿದ್ರು. ಈ ವಿಷಯ ಹೆಚ್ಚಾನು ಗೊತ್ತಿತ್ತು. ಅದಕ್ಕೆ ಹೇಳೋದು, ಮೂವಿ ತೆಗ್ದಾಗ ಹೀರೋನ ಎಫರ್ಟ್ ನ ನೋಡ್ಬಿಟ್ಟು ಜನ ಅಪ್ರಿಶಿಯೇಟ್ ಮಾಡ್ತಾರೆ. ಡೈರೆಕ್ಟರ್ ಯಾರು ಅಂತ ಹುಡ್ಕೋಕ್ ಹೋಗೋದಿಲ್ಲ. ಆ ರೀತಿ ಆಗೋದು ತುಂಬಾನೇ ರೇರ್ ಕೇಸ್ ಅಲ್ಲಿ. ಇವಾಗ ಪ್ರಭಾಸ್ ಅವರ ಸ್ಟಾರ್ಡಮ್ ಬಗ್ಗೆ ಮಾತಾಡೋಣ. ಪ್ರಭಾಸ್ ಅವರು ಬಾಹುಬಲಿ ತೆಗ್ದಾಗ ತುಂಬಾನೇ ಫೇಮಸ್ ಆಗಿದ್ರು. ಅದಾದ್ಮೇಲೂ ಕೆಲವು ಮೂವಿಗಳು ಬಂದು ಅಟ್ಟರ್ ಫ್ಲಾಪ್ ಆಯ್ತು. ಫಾರ್ ಎಕ್ಸಾಂಪಲ್ ಸಾಹೋ, ರಾಧೇಶ್ಯಾಮ್ ಅಂತೂ ಸ್ಟೋರಿ ಲೈನ್ ಕೂಡ ಚೆನ್ನಾಗಿತ್ತು. ಆದ್ರೂ ಆಕ್ಷನ್ ಮೂವಿ ಆಗ್ದಿಲ್ದಿರೋ ಕಾರಣ ಹೆವಿ ಬಜೆಟ್ ಇದ್ರು ಕೂಡ ಫ್ಲಾಪ್ ಆಯ್ತು. ಬಾಹುಬಲಿ ಆದ್ಮೇಲೆ ಪ್ರಭಾಸ್ ಹೈ ಬಜೆಟ್ ಲೆವೆಲ್ ಮೂವಿಗಳನ್ನೇ ಒಪ್ಕೊಂತಿದ್ರು. ಇಲ್ಲೇ ಅವ್ರು ಮಾಡಿದ್ದು ದೊಡ್ಡ ತಪ್ಪು. ಅವರು ಸ್ಟೋರಿ ಲೈನ್ ನ ಕನ್ಸಿಡರ್ ಮಾಡ್ತಾನೆ ಇರ್ಲಿಲ್ಲ. ತುಂಬಾ ಹೈ ಬಜೆಟ್ ತಗೋ ಆಫರ್ ಗಳನ್ನ ಹಾಗೆ ಸೈನ್ ಮಾಡ್ತಿದ್ರು. ಇಲ್ಲೇ ಅವರಿಗೆ ಹೊಡ್ತಾ ಬಿತ್ತು. ಮತ್ತೆ ಅವರ ಸ್ಟಾರ್ಡಮ್ ಕೂಡ ಕೆಳಗ್ ಬೀಳಕ್ಕೆ ಶುರು ಆಗಿದ್ದು. ಆದ್ರೆ ಅವರ ಸ್ಟಾರ್ಡಮ್ ನ ಮತ್ತೆ ಎತ್ತಿ ಹಿಡಿದಿದ್ದು ಸಲಾರ್ ಪಾರ್ಟ್ 1 ಮೂವಿ. ಪ್ರಶಾಂತ್ ನೀಲ್ ಅವರ ಮೂವಿ ಪ್ರಭಾಸ್ ಅವರ ಸ್ಟಾರ್ಡಮ್ ನ ಕೆಳ ಹಿಡಿಯೋಕೆ ಬಿಡ್ಲಿಲ್ಲ. ಹೀಗಾಗಿ ಪ್ರಭಾಸ್ ಅವರು ಎಷ್ಟೇ ಫ್ಲಾಪ್ ಮೂವಿಗಳನ್ನ ಕೊಟ್ಟರು, ಮೂವರ್ ಅಡ್ವಾಂಟೇಜ್ ಇಂದ ಮತ್ತೆ ಸಲಾರ್ ಮೂವಿಯಿಂದ ಅವರ ಸ್ಟಾರ್ಡಮ್ ಈಗ್ಲೂ ಕೂಡ ಪೀಕ್ ಅಲ್ಲೇ ಇದೆ. ಮತ್ತೆ ಅವರ ಬರ್ತಿರೋ ಮುಂದಿನ ಮೂವಿಗಳು ಕೂಡ ತುಂಬಾನೇ ಸಖತ್ತಾಗಿದೆ. ಕಲ್ಕಿ AD 289 ಅಂತೂ 1,000 ಕೋಟಿ ಬಜೆಟ್ ದಾಟಿಸಿತ್ತು. ಈ ಮೂವಿಗಳಿಂದ ಪ್ರಭಾಸ್ ಅವರು ಗ್ಲೋಬಲ್ ಸ್ಟಾರ್ ಆಗಿ ಮತ್ತೆ ಹೊರಹೊಮ್ಮಿದ್ರು. ಆದ್ರೆ ಅವರ ಅಪ್ಕಮಿಂಗ್ ಮೂವೀಸ್ ಕೂಡ ಇದೇ ರೀತಿ ಸಖತ್ತಾಗಿದೆ. ಮೊದಲನೇದು ಕಲ್ಕಿ 289 AD ಪಾರ್ಟ್ 2 ಮತ್ತೆ ಸಲಾರ್ ಪಾರ್ಟ್ 2, ರಾಜ್ಯಸಭಾ, ಇನ್ನು ಹಲವಾರು ಆಕ್ಷನ್ ಮತ್ತೆ ಸೈಫೈ ಮೂವಿಗಳು ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ನಮಗೆ ನೋಡೋಕೆ ಸಿಗುತ್ತದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್.